ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 35. ಧೃತಿ ರಾಜವಂಶಿ ಬಂಗ್ಲೆಗೆ ಬಂದು ಆಗಲೇ 4 ತಿಂಗಳು ಕಳೆದಿತ್ತು. ಆ ದಿನ ಹುಣ್ಮೆ ಆಗಿದ್ದರಿಂದ ಅತ್ತೆ ಸೊಸೆ ಇಬ್ಬರು ಶಿವನ ದೇವಸ್ಥಾನಕ್ಕೆ ಬಂದಿದ್ರು. ದುಷ್ಯಂತ್ ಹೆಸರಲ್ಲಿ ಅಭಿಷೇಕ ಹೋಮ ಮಾಡಿಸಿದ ನಂತರ ಇಬ್ಬರು ದೇವಸ್ಥಾನದ ಕಲ್ಯಾಣಿಯ ಹತ್ರ ಕೂತ್ಕೊಂಡಿದ್ರು. ಧೃತಿ, ದುಷ್ಯಂತ್ ನಿಮಗೆ ಕೊಟ್ಟ 6 ತಿಂಗಳಲ್ಲಿ 4 ತಿಂಗಳು ಕಳೆದೇ ಹೋಯಿತು. ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಬಾಕಿಯಾಗಿರೋ ಇನ್ನೂ 2 ತಿಂಗಳು ಕಳೆದು ಹೋಗುತ್ತೆ. ನಿಮ್ಮ ಮೇಲೆ ಅನುಕಂಪಕ್ಕಾದರೂ ಇಟ್ಕೊಂಡು ಅವನು ಮನೆಯಲ್ಲಿಯೇ ಉಳಿ ಅಂತಂದರೆ ಪರವಾಗಿಲ್ಲ ಧೃತಿ. ಆದರೆ ನಿನ್ನನ್ನು ಮನೆಯಿಂದ ಹೊರಗಡೆ ಕಳಿಸೋದನ್ನು ನಾನು ಮರೆತರೂ ದುಷ್ಯಂತ್ ಈ ವಿಷಯವನ್ನು ನೆನಪಲ್ಲಿಟ್ಕೊಂಡು ನಿನ್ನನ್ನು ಹೊರಗೆ ಹಾಕಿದ್ರೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಗುಣಶೀಲ ಅವರು. ಅತ್ತೆ, ನೀವು ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ದೀರಾ? ನಾನು ಮನೆ ಬಿಟ್ಟು ಹೋದರೂ ಇಲ್ಲೇ ಇದ್ದರೂ ಅವರ ಆಯಸ್ಸಿಗೋಸ್ಕರ ನಾನು ನನ್ನ ಕರ್ತವ್ಯ ಪೂಜೆ ಪುನಸ್ಕಾರ ಮಾಡೇ ಮಾಡ್ತೀನಿ ಅಂತ ಹೇಳಿದ್ಲು. ಅವಳ ಮನಸ್ಸಲ್ಲೂ ಇದೇ ವಿಷಯ ತುಂಬ ದಿನದಿಂದ ಓಡಾಡ್ತಿತ್ತು. ಆದರೆ ಈ ವಿಷಯವನ್ನು ಅತ್ತೆ ಹತ್ರ ನಾನು ಹೇಳ್ಕೊಂಡ್ರೆ ಅವರು ಮತ್ತಷ್ಟು ಕುಗ್ಗಿ ಹೋಗ್ತಾರೆ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಪ್ರತಿದಿನಾನು ಕೊರಗ್ತಾ ಇದ್ಲು ಧೃತಿ. ಇದರ ಮಧ್ಯೆ ಅವಳು ದುಷ್ಯಂತ್ನನ್ನು ತನಗೆ ಅರಿವೇ ಇಲ್ಲದೆ ಪ್ರೀತಿಸೋಕೆ ಶುರು ಮಾಡಿದ್ಲು. ದುಷ್ಯಂತ್ ಸರ್ ನನ್ನನ್ನು ಒಪ್ಕೊಳ್ದೇ ಇದ್ದರೂ ಪರವಾಗಿಲ್ಲ, ಅವರ ಮನೆಯಲ್ಲಿ ಉಳ್ಕೊಳ್ಳೋಕೆ ಒಂದು ಸಣ್ಣ ಜಾಗ ಕೊಟ್ಟರು ಸಾಕಿತ್ತು ಅವಳಿಗೆ. ಎಲ್ಲೋ ಇದ್ದ ನನ್ನನ್ನು ಆ ಶಿವಪ್ಪ ಬೆಂಗಳೂರಿನಂತಹ ಸಮುದ್ರಕ್ಕೆ ತಂದರು. ಆಕಸ್ಮಿಕವಾಗಿ ನಿಮ್ಮ ಮನೆಗೆ ಸೇರೋ ಹಾಗೆ ಅವನೇ ಮಾಡಿದ್ದಾನೆ ಅಂತಂದರೆ ಅದಕ್ಕೂ ಒಂದು ಅರ್ಥ ಇರುತ್ತೆ ಅತ್ತೆ. ಅದು ಅಲ್ಲದೆ 6 ತಿಂಗಳ ಅವಧಿ ಕೂಡ ಆ ನನ್ನ ಶಿವಪ್ಪನೇ ದುಷ್ಯಂತ್ ಸರ್ ಬಾಯಿಯಿಂದ ಮಾತನಾಡುವ ಹಾಗೆ ಮಾಡಿದ್ದಾರೆ ಅಷ್ಟೇ. ಅವನ ಅಪ್ಪಣೆ ಇಲ್ಲದೆ ಒಂದು ಹುಲುಕಡ್ಡಿಯೂ ಅಲುಗಾಡೋದಿಲ್ಲ ಅಲ್ವಾ ಅತ್ತೆ? ಏನಾಗತ್ತೋ ಆಗಲಿ ಬಿಡಿ ಅಂತ ತನ್ನ ಮನಸ್ಸಿನಲ್ಲಿಯೇ ನೋವಿದ್ರೂ ಗುಣಶೀಲ ಅವರಿಗೆ ಸಾಂತ್ವನ ಹೇಳಿದ್ಲು ಧೃತಿ. ನೀನು ಹೇಳೋದು ನಿಜ ಧೃತಿ, ಆದರೆ ನನ್ನ ಮನಸ್ಸಲ್ಲಿ ನನ್ನ ಮಗ ದುಷ್ಯಂತ್ ಬಗ್ಗೆ ಮಾತ್ರ ಯೋಚನೆ ಇಲ್ಲಮ್ಮ. ನಿನಗೆ ಯಾರೂ ಇಲ್ಲ ಅಂತ ಗೊತ್ತಿದ್ದು ನನ್ನ ಮಗನ ಪ್ರಾಣನೇ ಮುಖ್ಯ ಅಂತ ಯೋಚಿಸಿ ನಿನ್ನನ್ನು ಅವನಿಗೆ ಮದುವೆ ಮಾಡಿದ ಸ್ವಾರ್ಥಿಗಳು ನಾನು ಮತ್ತು ಚಂದ್ರಪಾಲ್. ಈಗ ನಿನ್ನನ್ನು ನಡು ನೀರಲ್ಲಿ ಬಿಟ್ಟರೆ ಆ ದೇವರು ಮೆಚ್ತಾನ ಹೇಳು? ಅದು ಅಲ್ಲದೆ ನಿನ್ನನ್ನು ಹೊರಗಡೆ PGಯಲ್ಲಿ ಬಿಟ್ಟು ನಿನ್ನ ಖರ್ಚನ್ನು ನೋಡಿಕೊಳ್ಳೋದು ನನಗೆ ದೊಡ್ಡ ವಿಚಾರವೇ ಅಲ್ಲ. ನಿನ್ನನ್ನು ಆ ರೀತಿ ಬಿಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದು ಅಲ್ಲದೆ ನೀನು ರಾಜವಂಶಿ ಕುಟುಂಬದ ಯಜಮಾನಿ ಅಂತ ತಮ್ಮ ಅಸಹಾಯಕತನವನ್ನು ನೆನೆದು ಕಣ್ಣೀರು ಹಾಕ್ಕೊಂಡ್ರು ಗುಣಶೀಲ. ಅವರ ಮಾತಿಗೆ ಮಾತು ಮರೆತವಳಂತೆ ಸುಮ್ಮನೆ ಕಲ್ಯಾಣಿಯನ್ನು ದಿಟ್ಟಿಸುತ್ತಾ ಕೂತ್ಕೊಂಡ್ಳು ಧೃತಿ. ನಿಜ ಅತ್ತೆ, ಆದರೆ ನನ್ನನ್ನು ಒಪ್ಕೋಬೇಕಾದವರೇ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಅವರು ಹೆಂಡತಿ ಅಂತ ಒಪ್ಕೊಳ್ಳದೆ ಇದ್ದರೂ ಪರವಾಗಿಲ್ಲ, ಆದರೆ ನನ್ನನ್ನು ಆ ಮನುಷ್ಯ ಒಂದು ಜೀವಿ ಹಾಗೆ ಕೂಡ ನೋಡೋದೇ ಇಲ್ಲ. ನೀನು ಇದೇ ಮನೆಯಲ್ಲಿ ಉಳ್ಕೋ ಅಂತ ಹೇಳಿದ್ರು ಸಾಕಿತ್ತು ಅಂತ ಅಂದ್ಕೊಂಡೋಳು ವಾಸ್ತವಕ್ಕೆ ಬಂದು, ಅತ್ತೆ ಬನ್ನಿ ಮನೆಗೆ ಹೋಗೋಣ, ಟೈಮ್ ಆಯಿತು, ದುಷ್ಯಂತ್ ಸರ್ಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ಲು ಧೃತಿ. ಅಜ್ಜಯ್ಯ ಮನೆಯಲ್ಲಿ ಎಲ್ರಿಗೂ ಅಡುಗೆ ತಯಾರಿ ಮಾಡ್ತಿದ್ರು. ಅವರ ಹಿಂದಿನಿಂದ ಭುಜವನ್ನು ಮುಟ್ಟಿ ಅಜ್ಜಯ್ಯ ಅಂತ ಮುದ್ದು ಮುದ್ದಾಗಿ ಕರೆದ ಧೃತಿಯನ್ನು ನೋಡಿ, ನೀನು ಹೇಳಿದ್ದನ್ನು ನಾನು ಮಾಡಿದ್ದೀನಿ ಕಂದ, ನೀನು ಬೇಗ ನಿನ್ನ ದುಷ್ಯಂತ್ ಸರ್ಗೆ ಅಡುಗೆ ಮಾಡಿಕೊಡು ಹೋಗು. ಈಗಾಗಲೇ ಅವರಿಗೆ ಜ್ಯೂಸ್ ಮಾಡಿ ಕೊಟ್ಟಿದ್ದೀನಿ. ಜ್ಯೂಸ್ ಕೊಡೋವಾಗಲೇ ನಿನ್ನನ್ನು ಕೇಳಿದ್ರು, ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದೆ ಅಂತ ಅಜ್ಜಯ್ಯ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಅಜ್ಜಯ್ಯ ಅಂತ ಅಂದವಳು ದುಷ್ಯಂತ್ಗೋಸ್ಕರ ಸಾತ್ವಿಕ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ಲು. ಸರಿಯಾಗಿ ಅರ್ಧ ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸ್ದೋಳು ದುಷ್ಯಂತ್ ರೂಮಿಗೆ ಹೋದ್ಲು. ದುಷ್ಯಂತ್ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಅವನ ರೂಮಿನ ಡೋರ್ ನಾಕ್ ಮಾಡಿ 10 ಸೆಕೆಂಡ್ ಬಿಟ್ಟು ಡೋರ್ ಓಪನ್ ಮಾಡಿಕೊಂಡು ಬಂದು ಬಾಗಿಲ ಹತ್ರನೇ ನಿಂತಳು ಧೃತಿ. ದುಷ್ಯಂತ್ ಲ್ಯಾಪ್ಟಾಪ್ನಿಂದ ಕಣ್ಣನ್ನು ಎತ್ತದೆ ಹೇಳು ಅಂತಂದ. ಸರ್, ಊಟಕ್ಕೆ ಕೆಳಗಡೆ ಬರ್ತೀರಾ ಅಥವಾ ಇಲ್ಲಿಗೆ ತರಬೇಕಾ ಕೇಳಿದ್ಲು ಧೃತಿ. ಸದ್ಯ ಇವತ್ತಾದರೂ ಇವಳ ಕೈಯಿಂದ ಊಟ ಮಾಡೋ ಹಾಗಾಯಿತು ಅಂತ ಅಂದ್ಕೊಂಡೋನು ನನಗೆ ಊಟವನ್ನು ಇಲ್ಲಿಗೆ ತಗೊಂಡು ಬಾ ಅಂತ ಹೇಳ್ದ. ಸರಿ ಸರ್ ಅಂತ ಹೇಳ್ದವಳು ಅಡುಗೆ ಮನೆಗೆ ಬಂದು ಹಾಟ್ ಬಾಕ್ಸ್ನಲ್ಲಿ ಊಟ ತಗೊಂಡು ಹೋದ್ಲು. ಇದನ್ನು ಚಾರ್ವಿ ಗಮನಿಸಿದ್ಲು.
ಆದರೆ ಅವನಿಗೆ ಒಮ್ಮೆ ತಿಂಡಿ ತಿನ್ನಿಸಿದಾಗ ಅವಳ ಮೇಲೆ ವಾಂತಿ ಮಾಡ್ಕೊಂಡಿದ್ದನ್ನು ನೆನಪು ಮಾಡಿಕೊಂಡು ಸುಮ್ಮನಾದ್ಲು. ಧೃತಿ, ನನಗೆ ಆಫೀಸಿನ ಕೆಲವೊಂದು ಅರ್ಜೆಂಟ್ ಕೆಲಸಗಳು ಬಾಕಿಯಾಗಿದೆ, ನೀನೇ ಊಟ ಮಾಡಿಸು, ನಾನು ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ತೇನೆ, ಆಗ ಮಾತ್ರ ನಾನು ಬೇಗ ನಿದ್ದೆ ಮಾಡೋಕ್ಕೆ ಆಗತ್ತೆ ಅಂತ ಅಂದವನ ಮನಸ್ಸಿನ ಮಾತು ಧೃತಿಗೆ ಅರ್ಥ ಆಗಲಿಲ್ಲ. ಅವನ ಮಾತುಗಳು ಆಜ್ಞೆಯಂತೆ ಅವಳಿಗೆ ಅನಿಸಿ ಸರಿ ಸರ್ ಅಂತ ಹೇಳ್ದೋಳು ತಟ್ಟೆಗೆ ಊಟ ಹಾಕ್ಕೊಂಡು ಊಟ ಮಾಡಿಸ್ತಾ ಇದ್ಲು. ಅವಳ ಕಣ್ಣಲ್ಲಿ ದುಷ್ಯಂತ್ ಮೇಲೆ ಇದ್ದ ಪ್ರೀತಿಯನ್ನು ದುಷ್ಯಂತ್ ಗುರುತಿಸದಾದ. ಅವಳು ಕೊಡುತ್ತಾ ಇದ್ದ ಒಂದೊಂದು ತುತ್ತನ್ನು ಆಸ್ವಾದಿಸುತ್ತಾ ತಿಂದ. ಧೃತಿ ಊಟ ಮಾಡಿಸ್ತಾ ಇದ್ದರೆ ಅವನು ಯಾವಾಗಿಗಿಂತನೂ 2 ತುತ್ತು ಜಾಸ್ತಿಯೇ ಊಟ ಮಾಡ್ತಾ ಇದ್ದ. ಧೃತಿಗೂ ಅದೇ ಸಂತೋಷ. ಸರ್, ಮಾತ್ರೆ ತಗೊಳ್ಳಿ ಅಂತ ಮಾತ್ರೆಯನ್ನು ಕೊಟ್ಲು ಧೃತಿ. ಮಾತ್ರೆ ತಗೊಂಡ ದುಷ್ಯಂತ್. ಈ ಮಾತ್ರೆಯಿಂದ ಯಾವಾಗ ನನಗೆ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ಅಂತ ಹೇಳುತ್ತಲೇ ಬೇಸರದಿಂದಲೇ ಮಾತ್ರೆಯನ್ನು ನುಂಗ್ದ. ಸರ್, ವಾಕಿಂಗ್ ಅಂತ ಕೇಳಿದ್ಲು ಧೃತಿ. ಸರಿ ಬಾ, ಅದು ಒಂದು ಹಾಗೆ ಹೋಗಲಿ ಅಂತ ಹೇಳ್ದವನು ಅವಳನ್ನು ಆಸರಿಯಾಗಿ ಹಿಡಿದವನು ಮನೆಯ ಗಾರ್ಡನ್ಗೆ ಹೋದರು. ಅವರಿಬ್ಬರ ಈ ಕೆಮಿಸ್ಟ್ರಿಯನ್ನು ಬಾಲ್ಕನಿಯಲ್ಲಿ ನಿಂತ ನೋಡ್ತಾ ಇದ್ದ ಚಾರ್ವಿಗೆ ಕೋಪ ಹಂತ ಹಂತವಾಗಿ ಬರ್ತಾ ಇತ್ತು. ಜೊತೆಗೆ ಧೃತಿಯ ಮೇಲಿನ ದ್ವೇಷ ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು. ಛೇ, ಈ ಹಾಳಾದವಳನ್ನು ಹೇಗಾದರೂ ಮಾಡಿ ಮನೆಯಿಂದ ಆಚೆ ಹಾಕಿದ್ರೆ ಮಾತ್ರ ನನಗೆ ನೆಮ್ಮದಿ. ಅಲ್ಲಿವರೆಗೂ ಈ ನನ್ನ ಕೋಪ, ಅವಳ ಮೇಲಿನ ದ್ವೇಷ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಹಲ್ಲು ಕಡ್ದೋಳು ತನ್ನ ಅಮ್ಮ ರತ್ನಮಾಲಾ ರೂಮ್ಗೆ ಹೋದ್ಲು ಚಾರ್ವಿ. ರತ್ನಮಾಲಾ ಯಾವುದೋ ಆಫೀಸ್ ಕೆಲಸದ ಮೇಲೆ ಬ್ಯುಸಿಯಾಗಿದ್ದರು. ಅದನ್ನು ಗಮನಿಸಿದ ಚಾರ್ವಿ, ಮಾಮ್, ನೀನು ಹೀಗೆ ಆಫೀಸ್ ಅಂತ ಕೂತಿದ್ರೆ ಧೃತಿ ನನ್ನ ದುಷ್ಯಂತನನ್ನು ಮರಳು ಮಾಡಿ ಬುಟ್ಟಿಗೆ ಹಾಕ್ಕೊಂಡು ಹೋಗ್ತಾಳಷ್ಟೇ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ಲು. ಲ್ಯಾಪ್ಟಾಪ್ ಮೇಲಿಂದ ಕಣ್ಣು ತೆಗೆಯದೆ, ಈಗ ನಿನ್ನ ಸಮಸ್ಯೆ ಆದರೂ ಏನು ಅಂತ ಕೇಳಿದ್ರು ರತ್ನ. ಕೋಪದಲ್ಲಿ ಬುಸುಗುಡುತ್ತಾ, ಆ ಮನೆ ಹಾಳಿ ದುಷ್ಯಂತನ್ನು ಗಾರ್ಡನ್ನಲ್ಲಿ ವಾಕಿಂಗ್ ಮಾಡಿಸ್ತಾ ಇದ್ದಾಳೆ. ಅದು ಅಲ್ಲದೆ ಅವನು ಕೂಡ ನಾಚಿಕೆ ಇಲ್ಲದೆ ಇರೋನ ಹಾಗೆ ಬೇರೆಯವರ ಹೆಂಡತಿ ಅಂತಾನು ನೋಡದೆ ಅವಳ ಭುಜ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಅವಳು 3 ಬಿಟ್ಟವಳ ಹಾಗೆ ಅವನ ಸೊಂಟ ಹಿಡ್ಕೊಂಡು ಓಡಾಡಿಸ್ತಾ ಇದ್ದಾಳೆ ಅಂತ ಹೇಳಿದ್ಲು ಚಾರ್ವಿ. ತಲೆ ಎತ್ತಿದ ರತ್ನ, ಡೋಂಟ್ ವರಿ ಮೈ ಡಿಯರ್ ಗರ್ಲ್, ಅವಳು ಟೆಂಪ್ರವರಿ ಅಷ್ಟೇ. ನೀನೇ ಯಾವತ್ತಿದ್ರೂ ದುಷ್ಯಂತನ ಹೆಂಡತಿಯಾಗಿ ಈ ರಾಜವಂಶಿ ಮನೆಯ ಯಜಮಾನಿ ಆಗೋಳು. ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಗಾದೆ ಮಾತನ್ನು ನಿಜ ಮಾಡ್ತಾ ಇರೋದು ಅಂತ ಹೇಳಿದ್ರು ರತ್ನಮಾಲಾ. ಮಾಮ್, ನಾನು ಹೇಳ್ತಾ ಇರೋದು ಏನು, ನೀನು ಮಾತಾಡ್ತಾ ಇರೋದಾದರೂ ಏನು? ದುಷ್ಯಂತ್ ಜೊತೆ ಆ ದರಿದ್ರ ಧೃತಿ ಇದ್ದಾಳೆ ಅಂತ ನಾನು ನಿನ್ನ ಹತ್ರ ಬಂದು ಹೇಳಿದ್ರೆ ನೀನೋ ಏನೇನೋ ಫಿಲಾಸಫಿ ಕೊಡೋ ರೇಂಜಿಗೆ ಮಾತಾಡ್ತಾ ಇದೀಯಾ? ಅವನ ಮನಸ್ಸಲ್ಲಿ ನಿಜವಾಗ್ಲೂ ಧೃತಿ ಬಗ್ಗೆ ಫೀಲಿಂಗ್ಸ್ ಹುಟ್ಟಿ ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಅಂದರೆ ನನ್ನ ಹೆಸರಲ್ಲಿ ನೀನು ಅಷ್ಟೆಲ್ಲ ಆಸ್ತಿ ಮಾಡಿದ್ರೆ ಏನು ಪ್ರಯೋಜನ ಮಾಮ್ ಅಂತ ಕೋಪದಲ್ಲೇ ಕೇಳಿದ್ಲು ಚಾರ್ವಿ. ಅವಳ ಮಾತುಗಳನ್ನು ಕೇಳಿದ ರತ್ನ ಚಾರ್ವಿ ಹತ್ರ ಬಂದು, ನೋಡು ಮಗಳೇ, ನೀನು ಹೇಳ್ತಾ ಇರೋದ್ರಲ್ಲೂ ಪಾಯಿಂಟ್ ಇದೆ, ಹಾಗಂತ ಅವಳನ್ನು ಹಾಗೆ ಬಿಡೋಕ್ಕೂ ಆಗಲ್ಲ ಅಲ್ವಾ? ಇದಕ್ಕೆಲ್ಲ ನಾನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ಅವಳು ಆದಷ್ಟು ಬೇಗ ಮನೆ ಬಿಟ್ಟು ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನನ್ನದು ಅಂತ ಮಗಳನ್ನು ಅವಳದ್ದೇ ರೀತಿಯಲ್ಲಿ ಸಮಾಧಾನ ಮಾಡಿದ್ರು ರತ್ನಮಾಲಾ. ಗಾರ್ಡನ್ನಲ್ಲಿ ಓಡಾಡ್ತಾ ಇದ್ದ ದುಷ್ಯಂತ್ಗೆ ಏನೋ ನೆನಪಾದವನಂತೆ, ಧೃತಿ, ನಿನಗೆ ಒಂದು ವಿಷಯ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಚೆನ್ನಾಗಿ ನೆನಪಿದೆ. ನಾನು ಆ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ದ. ದುಷ್ಯಂತ್ ಸರ್ ನನ್ನ ಹತ್ರ ಮಾತಾಡೋ ವಿಷಯ ಯಾವುದು ಅಂತ ಯೋಚಿಸ್ತಾ ಇದ್ಲು ಧೃತಿ. ಏನು ಯೋಚನೆ ಮಾಡ್ತಾ ಇದ್ದೀಯ ಧೃತಿ ಅಂತ ಕೇಳಿದವನ ಧ್ವನಿಗೆ ವಾಸ್ತವಕ್ಕೆ ಬಂದ ಧೃತಿ, ಹೇಳಿ ಸರ್ ಅಂತ ಕೇಳಿದ್ಲು. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಕೈ ತೆಗೆದಿರಲಿಲ್ಲ. ಅವನ ಕೈ ಅವಳ ಭುಜದ ಮೇಲೆ, ಅವಳ ಕೈ ಅವನ ಸೊಂಟದ ಮೇಲೆ ಇತ್ತು. ವಾಕಿಂಗ್ ಮಾಡ್ತಾನೆ ಮಾತು ಮುಂದುವರಿಸ್ದ. ಆ ದಿನ ನಾನು ಕುಡಿದು ನಿನ್ನ ರೂಮಿಗೆ ಬಂದಿದ್ದೆ, ನೆನಪಿದೆಯಾ ಕೇಳ್ದ ದುಷ್ಯಂತ್. ಆ ರಾತ್ರಿಯನ್ನು ನಾನು ಹೇಗೆ ತಾನೇ ಮರೆಯೋದಕ್ಕೆ ಸಾಧ್ಯ ಸರ್? ನನ್ನ ಬದುಕಿನ ಮುಖ್ಯ ತಿರುವೇ ಆ ದಿನವಾಗಿದೆ ಅಂತ ಅಂದ್ಕೊಂಡ್ಳು. ನೆನಪಿದೆಯಾ ಧೃತಿ, ಅದೇ ನಾನು ಅವತ್ತು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ, ಆ ದಿನ
ಅಂತ ಮತ್ತೊಮ್ಮೆ ಧೃತಿಗೆ ಎಚ್ಚರಿಸಿದ ದುಷ್ಯಂತ್. ಮನಸ್ಸಲ್ಲೇ ಆ ದಿನದ ಬಗ್ಗೆ ನೆನೆದವಳು, ಹೌದು ಸರ್, ನೆನಪಿದೆ, ಹೇಳಿ ಅಂತ ಹೇಳಿದ್ಲು. ಅವನ ಮಾತಿಗೆ, ಪ್ರಶ್ನೆಗೆ ಅವಳ ಉತ್ತರ ಸಣ್ಣ ವಾಕ್ಯವೇ ಆಗಿತ್ತು. ನೀನು 6 ತಿಂಗಳ ಒಳಗಡೆ ನನ್ನ ಪ್ರೀತಿಯನ್ನು ಪಡಿತೀನಿ ಅಂತ ಚಾಲೆಂಜ್ ಹಾಕಿದ್ದೆ ಅಲ್ವಾ? ಹಾಗೆ ನನ್ನ ಸೇವೆಯನ್ನು ಕೂಡ ನೀನೇ ಮಾಡಿದ್ದು. ಅದೇ ಚಾಲೆಂಜ್ಗೋಸ್ಕರ ಮಾಡ್ತಾ ಇದ್ದೀಯಾ ತಾನೇ ಇನ್ನೂ? ಆಗ್ಲಾದರೂ ನನ್ನ ಮನಸ್ಸು ಬದಲಾಗಿ ನಿನ್ನ ಕಡೆ ವಾಲುತ್ತೆ ಅಂತ? ಆ ಥರ ಕೇಳ್ದವನಿಗೆ ಮತ್ತೇನೋ ನೆನಪಾಗಿ, ಆ ದಿನ ನನ್ನನ್ನು ದಾಂಡಿಗರು ಅಟ್ಯಾಕ್ ಮಾಡಿದ್ರಲ್ಲ, ಅದು ಕೂಡ ನಿನ್ನ ಪ್ರೀ ಪ್ಲ್ಯಾನ್ ಯಾಕಿರಬಾರ್ದು ಅಂತ ಕೇಳ್ದ ದುಷ್ಯಂತ್. ದುಷ್ಯಂತ್ನ ತಲೆ ಬುಡ ಅರ್ಥವೇ ಇಲ್ಲದೆ ಇರೋ ಪ್ರಶ್ನೆಗಳಿಗೆ ಏನು ಉತ್ತರಿಸಬೇಕು ಅಂತಾನೆ ತಿಳಿಲಿಲ್ಲ ಧೃತಿಗೆ. ಆ ದಿನ ಅವರನ್ನು ಕಾಪಾಡಿದ್ದಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ಆದರೆ ಈಗ ಅವರೇ ನನ್ನ ಮೇಲೆ ಈ ರೀತಿ ಆಪಾದನೆ ಹಾಕೋದಕ್ಕೆ ಹೇಗಾದರೂ ಮನಸ್ಸು ಬಂತು ಅಂತ ಅಂದ್ಕೊಂಡ್ಳು. ಹೇಳು ಧೃತಿ, ನಾನು ಹೇಳಿರೋದ್ರಲ್ಲಿ ಯಾವುದಾದ್ರೂ ತಪ್ಪಿದೆಯಾ? ಕೇರ್ಟೇಕರ್ ಬೇಡ ಅಂತ ನನ್ನಮ್ಮ ಹೇಳಿದ್ರು, ಆದರೆ ಬೇರೆ ಯಾರೋ ನನ್ನ ಸೇವೆ ಮಾಡೋ ಬದಲು ನೀನೇ ಯಾಕೆ ನನ್ನ ಸೇವೆ ಮಾಡಬೇಕಿತ್ತು? ನನ್ನಮ್ಮನಿಗೆ ನೀನು ಸೊಸೆಯಾಗಿ ಇಷ್ಟ ಆಗಿರ್ಬೋದು, ಆದರೆ ನನಗೆ ನೀನು ಹೆಂಡತಿಯಾಗಿ ಇಷ್ಟ ಆಗ್ತೀಯಾ ಅಂತ ಅವರು ಹೇಗೆ ಅಂದ್ಕೊಂಡ್ರು ಅಂತ ತನ್ನಮ್ಮನಿಗೆ ಕೇಳಬೇಕಾದ ಪ್ರಶ್ನೆಗಳನ್ನು ಧೃತಿಯ ಹತ್ರವೇ ಕೇಳ್ತಾ ಇದ್ದ ದುಷ್ಯಂತ್. ಹಾಗಾದರೆ ಧೃತಿಯ ಉತ್ತರ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ. ಧನ್ಯವಾದಗಳು.